ನಾನು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭವನ್ನ ಮಾಡಿದ್ದೇನೆ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತೊಂದರೆ ಆಗಿರಲಿ, ಆದರೆ ರೈತರಿಗೆ, ಜನತೆಗೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ಹೋರಾಟವನ್ನ ನಾನು ಪ್ರಾರಂಭವನ್ನ ಮಾಡಿದ್ದೇನೆ. ಈ ಹೋರಾಟ ಪಕ್ಷಾತೀತವಾದಂಥ ಹೋರಾಟ, ಈ ಹೋರಾಟ ಜಾತ್ಯತೀತವಾದಂಥ ಹೋರಾಟ. ಇದು ಹೋರಾಟ ಈ ಭೀಮಾ ತೀರದ ಜನತೆ ಏನಿದಾರಲ್ಲ, ಪ್ರತಿಯೊಬ್ಬರ ಬದುಕಿನ ಪ್ರಶ್ನೆ. ಬಹಳ ಜನ ಕೂತ್ಕೊಂಡ್ರೆ ಗೊಂದಲ ಆಗ್ತದೆ ಅಂತೇಳಿ ನಾನು ಒಬ್ಬನೇ ಅಮರನಾಥ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀನಿ. ಅದು 1 ದಿನ ಆಗ್ತದೋ, ನಾಳೆಗೆ ನಾನು 2 ದಿನ ಆಗ್ತದೋ, 10 ದಿನ ಆಗ್ತದೋ, 20 ದಿನ ಆಗ್ತದೋ, ಇಲ್ಲ ಇಲ್ಲಿ ಎಬ್ಬಿಸ್ಕೊಂಡು ಹೋಗಿ ಹಾಸ್ಪಿಟ್ಲಾಗ ಇಟ್ರು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಜೈಲ್ದಾಗ ಇಟ್ರು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಉಪವಾಸ ಸತ್ಯಾಗ್ರಹ ಮಾತ್ರ ಯಾವುದೇ ಕಾರಣಕ್ಕೆ ನಾನು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನೀರು ಯಾವುದು ಕೆನಾಲಿನ ನೀರು ನಮ್ಮ ಭೀಮಾ ನದಿಗೆ ಬರಲ್ಲ, ಈ ಕಡೆ ಉಜನಿದಿಂದನೂ ಬರಲ್ಲ ಅಂದ್ರೆ ಇನ್ನು ಸಂಪೂರ್ಣವಾಗಿ ಭೀಮಾ ನದಿ ಉಳಿಯಲ್ಲ. ಇವತ್ತು ಬಿಜಾಪುರದ ಒಂದು ನದಿ ಅಂತೇಳಿ ಕೇಳ್ತಾ ಇದೀವಿ, ಅದು ಕಣ್ಣಿಗೆ ಇವತ್ತು ಕಾಣ್ತಾ ಇಲ್ಲ. ಗೋರಿ ನದಿ ಇವತ್ತು ಸತ್ತು ಹೋಗಿದೆ. ಇವತ್ತು ನಮ್ಮಲ್ಲಿ ಅಮರ್ಜ ನದಿ ಸತ್ತು ಹೋಗಿದೆ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಗೋರಿ ನದಿ ಸತ್ತು ಹೋಗಿದೆ. ಭಾರತ ದೇಶ ಸಾಯುವ ನದಿಯಲ್ಲೂ ಕೂಡ ಈ ಭೀಮಾ ನದಿ ಹೊಂದಿದೆ. ನಮ್ಮ ಸರ್ಕಾರ ವಿರುದ್ಧದ ಹೋರಾಟ ಅಲ್ಲ, ಯಾರೋ ಒಬ್ಬ ಶಾಸಕರು ಅಧಿಕಾರಿಗಳ ವಿರುದ್ಧ ಹೋರಾಟ ಅಲ್ಲ, ದೇಶದ ಹೋರಾಟ ಅಲ್ಲ. ಭೀಮಾ ನದಿ ಬತ್ತಬಾರದು, ರೈತರ ಬದುಕು ಹಾಳಾಗಬಾರ್ದು. ಅವ್ರ ಬದುಕನ್ನ ಎಲ್ಲೋ ಒಂದು ಕಡೆಗೆ ಈಗಾಗಲೇ ಬರಗಾಲದ ಸಂಕಷ್ಟದಲ್ಲಿ ರೈತರಿದ್ದಾರೆ, ಆರ್ಥಿಕ ದುಸ್ಥಿತಿಯಲ್ಲಿದ್ದಾರೆ. ಎಷ್ಟೋ ಜನ ಇವತ್ತು ಮಹಾರಾಷ್ಟ್ರ, ಪುಣೆ, ಬಾಂಬೆ, ಹೈದರಾಬಾದ್, ಬೆಂಗಳೂರಿಗೆ ಇವತ್ತು ಗುಳೆ ಹೋಗ್ತಾ ಇದ್ದಾರೆ, ಮತ್ತೆ ಇಟ್ಟಂಗಿ ಬೆಟ್ಟಿಗೆ ಹೋಗ್ತಾ ಇದ್ದಾರೆ. ಅಂತ ರೈತರು ತಮ್ಮ ಹೊಲಗಳು ಇನ್ನೊಬ್ಬರಿಗೆ ಹಚ್ಚಿ ಅಡುಬಿಟ್ಟು ಹೊಲ ಮಾರಿ ಇವತ್ತು ಪಲಾಯನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ. ಸರ್ಕಾರದವರು ಪರಿಹಾರವನ್ನ ಕೊಟ್ರೆ ನೀವು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ? 1 ಎಕರೆಗೆ 2,000, 3,000, 4,000 ಅದು ಬಂದು ಒಬ್ಬರ ಕೈ ಸೇರಬೇಕಾದ್ರೆ ಅದು ಬಹಳ ದೊಡ್ಡ ದುರಂತದ ಕಥೆ ಇದೆ. ಅದು ಉಜನಿ ಅಣೆಕಟ್ಟಿನಿಂದ ಬಿಡಬೇಕು. ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಹತ್ರ ನಾನು ಕಳಕಳಿಯ ರಿಕ್ವೆಸ್ಟ್ ಅನ್ನು ಮಾಡ್ಕೊತೇನೆ. ಅಫಜಲ್ಪುರದ 100ಕ್ಕೂ 100 ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರು ಸಿಗಲ್ಲ. ನಾವು ಬದುಕಲಾರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಒಂದು ಕೊಡ ನೀರಿಗಾಗಿ ನಾವು ಹೊಡೆದಾಡುವಂತ ಪರಿಸ್ಥಿತಿ ನಿರ್ಮಾಣ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.